ಜನಾರ್ದನ ರೆಡ್ಡಿ ವಿರುದ್ಧ ಶಾಸಕ ಭರತ್ ರೆಡ್ಡಿ ಕೆಂಡಾಮಂಡಲರಾಗಿದ್ದಾರೆ. ಗಾಲಿ ಜನಾರ್ದನ ರೆಡ್ಡಿ ವಾಲ್ಮೀಕಿ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಲೂಟಿಕೋರ ರೆಡ್ಡಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಮರ್ಡರ್ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಬಳ್ಳಾರಿ ಶಾಂತಿಯನ್ನ ಕೆಡಿಸಿದ್ದಾನೆ ಅಂತ ಹೇಳಿ ಜನಾರ್ದನ ರೆಡ್ಡಿ ನನ್ನ ಅಭಿವೃದ್ಧಿಯನ್ನ ಸಹಿಸ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. 2-3 ವರ್ಷಗಳಿಂದ ಕಾರ್ಯಕ್ರಮವನ್ನ ದೂರಿಯಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಈ ಬಾರಿಯೂ ಶಾಂತಿಯುತವಾಗಿ ನಡೆಸೋದಕ್ಕೆ ನಾವು ಬಯಸಿದ್ದೆವು. ಆದ್ರೆ ಜನಾರ್ದನ ರೆಡ್ಡಿ ಕಡೆಯವರು ಬೇಕು ಅಂತಲೇ ಹಾಳು ಮಾಡಿದ್ದಾರೆ ಅಂತ ಹೇಳಿ ಭರತ್ ಆರೋಪಿಸ್ತಾ ಇದ್ದಾರೆ. ಕೂಡಲೇ ಜನಾರ್ದನ ರೆಡ್ಡಿ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಮನೆವರೆಗೂ ಹೋಗೋಕೆ ಸಿದ್ಧ. ಬೇರೆಯವ್ರಂದ್ರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ಇವ್ರು ರಾಜಕೀಯಗಳು ನಾವಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನೋಡ್ಕೊಂಡೇ ಬಂದಂಥವ್ರು ಅವ್ರನ್ನ ಇವತ್ತು ಸೋಲಿಸಿ ನಿಂತಿರ್ತಾರೆ. ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರ ಮುಂದೆ ನಾನು ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಿ ಮುಂಚೆ ಮಾಡಿದ್ರೆ ಇಲ್ಲಿವರೆಗೆ ಅವನ್ನೇನೋ ಮಾಡಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳಿರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ, ಅವ್ನು ಎಂಥ ಪಾಳೆಗಾರನೋ ಏನು ಅಂತೇಳಿ ಎಲ್ಲರಿಗೂ ಇಡೀ ಬಳ್ಳಾರಿಗೆ ಗೊತ್ತಿದೆ. ಮಾಡ್ಬೇಕಂದ್ರೆ ಏನಾನ ಮಾಡ್ಬೋದು. ನಾವು ನಮ್ಮ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ, ವಾಲ್ಮೀಕಿ ಅಜ್ಜಿಯವ್ರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಬಂದಿರೋದಿಲ್ಲ. ಅವನು ತಕ್ಷಣವಾಗಿ ಅರೆಸ್ಟ್ ಆಗಬೇಕು. ಈ ಲೂಟಿಕೋರ ನಮ್ಮ ವಾಲ್ಮೀಕಿ ವಿರೋಧಿ, ನಮ್ಮ ವಾಲ್ಮೀಕಿ ಅಜ್ಜನ ವಿರೋಧಿ ಏನು ಇವನಿದಾನಲ್ಲ, ಇವನು ತಕ್ಷಣವಾಗಿ ಈ ಮರ್ಡರ್ ಮಾಡಿದಕ್ಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿಯನ್ನು ಕೆಡ್ಸಕ್ಕೆ ಇವನು ಏನು ಪಣ ತೊಟ್ಟಿದ್ದಾನಲ್ಲ, ಇವನು ಅರೆಸ್ಟ್ ಆಗಬೇಕಂತೇಳಿ ನಮ್ಮ ಆಗ್ರಹ. ಇಲ್ಲಿವರೆಗೆ ಮನೆವರೆಗೂ ಹೋಗೋಕೆ ಸಿದ್ಧ. ಬೇರೆಯವ್ರಂದ್ರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ಇವ್ರು ರಾಜಕೀಯಗಳು ನಾವಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನೋಡ್ಕೊಂಡೇ ಬಂದಂಥವ್ರು ಅವ್ರನ್ನ ಇವತ್ತು ಸೋಲಿಸಿ ನಿಂತಿರ್ತಾರೆ. ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರ ಮುಂದೆ ನಾನು ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಿ ಮುಂಚೆ ಮಾಡಿದ್ರೆ ಇಲ್ಲಿವರೆಗೆ ಅವನ್ನೇನೋ ಮಾಡಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳಿರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ, ಅವ್ನು ಎಂಥ ಪಾಳೆಗಾರನೋ ಏನು ಅಂತೇಳಿ ಎಲ್ಲರಿಗೂ ಇಡೀ ಬಳ್ಳಾರಿಗೆ ಗೊತ್ತಿದೆ. ಮಾಡ್ಬೇಕಂದ್ರೆ ಏನಾನ ಮಾಡ್ಬೋದು. ನಾವು ನಮ್ಮ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ, ವಾಲ್ಮೀಕಿ ಅಜ್ಜಿಯವ್ರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಬಂದಿರೋದಿಲ್ಲ. ಅವನು ತಕ್ಷಣವಾಗಿ ಅರೆಸ್ಟ್ ಆಗಬೇಕು. ಈ ಲೂಟಿಕೋರ ನಮ್ಮ ವಾಲ್ಮೀಕಿ ವಿರೋಧಿ, ನಮ್ಮ ವಾಲ್ಮೀಕಿ ಅಜ್ಜನ ವಿರೋಧಿ ಏನು ಇವನಿದಾನಲ್ಲ, ಇವನು ತಕ್ಷಣವಾಗಿ ಈ ಮರ್ಡರ್ ಮಾಡಿದಕ್ಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿಯನ್ನು ಕೆಡ್ಸಕ್ಕೆ ಇವನು ಏನು ಪಣ ತೊಟ್ಟಿದ್ದಾನಲ್ಲ, ಇವನು ಅರೆಸ್ಟ್ ಆಗಬೇಕಂತೇಳಿ ನಮ್ಮ ಆಗ್ರಹ. ಇಲ್ಲಿವರೆಗೆ ಮನೆವರೆಗೂ ಹೋಗೋಕೆ ಸಿದ್ಧ. ಬೇರೆಯವ್ರಂದ್ರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ಇವ್ರು ರಾಜಕೀಯಗಳು ನಾವಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನೋಡ್ಕೊಂಡೇ ಬಂದಂಥವ್ರು ಅವ್ರನ್ನ ಇವತ್ತು ಸೋಲಿಸಿ ನಿಂತಿರ್ತಾರೆ. ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರ ಮುಂದೆ ನಾನು ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಿ ಮುಂಚೆ ಮಾಡಿದ್ರೆ ಇಲ್ಲಿವರೆಗೆ ಅವನ್ನೇನೋ ಮಾಡಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳಿರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ, ಅವ್ನು ಎಂಥ ಪಾಳೆಗಾರನೋ ಏನು ಅಂತೇಳಿ ಎಲ್ಲರಿಗೂ ಇಡೀ ಬಳ್ಳಾರಿಗೆ ಗೊತ್ತಿದೆ. ಮಾಡ್ಬೇಕಂದ್ರೆ ಏನಾನ ಮಾಡ್ಬೋದು. ನಾವು ನಮ್ಮ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ, ವಾಲ್ಮೀಕಿ ಅಜ್ಜಿಯವ್ರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ನಾವು ಬಂದಿರೋದಿಲ್ಲ. ಅವನು ತಕ್ಷಣವಾಗಿ ಅರೆಸ್ಟ್ ಆಗಬೇಕು. ಈ ಲೂಟಿಕೋರ ನಮ್ಮ ವಾಲ್ಮೀಕಿ ವಿರೋಧಿ, ನಮ್ಮ ವಾಲ್ಮೀಕಿ ಅಜ್ಜನ ವಿರೋಧಿ ಏನು ಇವನಿದಾನಲ್ಲ, ಇವನು ತಕ್ಷಣವಾಗಿ ಈ ಮರ್ಡರ್ ಮಾಡಿದಕ್ಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿಯನ್ನು ಕೆಡ್ಸಕ್ಕೆ ಇವನು ಏನು ಪಣ ತೊಟ್ಟಿದ್ದಾನಲ್ಲ, ಇವನು ಅರೆಸ್ಟ್ ಆಗಬೇಕಂತೇಳಿ ನಮ್ಮ